ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ ಶರಾವತಿ ಯೋಜನೆ ಹೆಸರಲ್ಲಿ ಮರಗಳ ಮಾರಣಹೋಮಕ್ಕೆ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, ರಾಜ್ಯದ ಪಶ್ಚಿಮ ಘಟ್ಟಗಳ ಪರಿಸರ ರಕ್ಷಣೆಗೆ ಈಗ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿದೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಹೆಸರಿನಲ್ಲಿ ಬರೋಬ್ಬರಿ 16,000 ಮರಗಳನ್ನು ಕಡಿಯುವ ಸರ್ಕಾರದ ಪ್ರಸ್ತಾವನೆಗೆ ಶಿವಮೊಗ್ಗದಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ಪರಿಸರ ನಾಶವನ್ನು ಖಂಡಿಸಿ ಇಂದು ರಾಷ್ಟ್ರಭಕ್ತರ ಬಳಗ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೇನೆ ವತಿಯಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಾವಿರಾರು ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ.ಎಸ್. ಈಶ್ವರಪ್ಪನವರು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ಬಲಿ ಕೊಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಶರಾವತಿ ಕಣಿವೆಯ ಅಮೂಲ್ಯವಾದ ಅರಣ್ಯ ಸಂಪತ್ತನ್ನು ನಾಶ ಮಾಡುವುದು ಮುಂದಿನ ಪೀಳಿಗೆಗೆ ಮಾಡುವ ದ್ರೋಹ. ಯಾವುದೇ ಕಾರಣಕ್ಕೂ ಈ ಮರಗಳನ್ನು ಕಡಿಯಲು ಬಿಡುವುದಿಲ್ಲ ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಯೋಜನೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ. ಆತಂಕ 16,000ಕ್ಕೂ ಹೆಚ್ಚು ಮರಗಳ ನಾಶದ ಭೀತಿ. ನೇತೃತ್ವ ರಾಷ್ಟ್ರಭಕ್ತರ ಬಳಗ ಮತ್ತು ಕರವೇ ಸಿಂಹ ಸೇನೆ. ಸ್ಥಳ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ, ಶಿವಮೊಗ್ಗ. ಒಟ್ಟಿನಲ್ಲಿ ಪರಿಸರ ಮತ್ತು ಅಭಿವೃದ್ಧಿಯ ನಡುವಿನ ಈ ಸಂಘರ್ಷ ಈಗ ಬೀದಿಗೆ ಬಂದಿದೆ. ಸರ್ಕಾರ ಈ ಪ್ರತಿಭಟನೆಗೆ ಮಣಿಯುತ್ತಾ ಅಥವಾ ಯೋಜನೆಯನ್ನು ಮುಂದುವರಿಸುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಅದೇ ರೀತಿ ಶ್ರೀಪತಿ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇವೆ. ಶ್ರೀಮತಿ ಕವಿತಾ ಹಿರಿಯಾಳಿ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಡಿಸಿಸಿ ಬ್ಯಾಂಕಿನ ಸದಸ್ಯರಾದಂತ ಮಾಲಿಂಗ್ ಶಾಸ್ತ್ರಿ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮೆಲ್ಲರೂ ಕೂಡ ಹಿರಿಯರಾದಂತ ಪದ್ಮನಾಭ ಭಟ್ರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಮೇಶ್ ಬಾಬು ಅವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನಾರ್ದನ್ ಪೈ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶೇಖರ್ ಗೌಡ ಅವರಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪರಶುರಾಮೇಗೌಡರು ಇದ್ದಾರೆ, ಅವರಿಗೆ ಕೂಡ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಯಾವತ್ತೂ ಕೂಡ ಪರಿಸರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ರಾಷ್ಟ್ರಭಕ್ತ ಬಳಗದ ನಮ್ಮೆಲ್ಲ ಸದಸ್ಯರಿಗೆ ವಿಶೇಷವಾದಂತ ಸ್ವಾಗತ ಬಯಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಪರಿಸರಕ್ಕಾಗಿ ನಾವು ಮತ್ತು ಶರಾವತಿಯಿಂದ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ಗಿಡನೂ ಕೂಡ ಕೀಳಿಕ್ಕೆ ಬಿಡಲ್ಲ ಅಂತ ರಾಜ್ಯದಿಂದ ನಾನಾ ಭಾಗದಿಂದ ಬಂದಿದ್ರೆ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಂತ ಸ್ವಾಗತ ಬಯಸ್ತಾ ಈ ಒಂದು ಡಾಕ್ಟರ್ ಬಸವರಾಜ್ ಬಂದೆ ಅವರಿಗೆ ಕೂಡ ಸ್ವಾಗತ ಬಯಸ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ನಮ್ಮ ನಾಯಕರಂತ ರವಿ ಅವರಿದ್ದಾರೆ, ಅವರಿಗೂ ಕೂಡ ಮಧು ಅವರಿದ್ದಾರೆ, ಅವರಿಗೂ ಕೂಡ ವಿಶೇಷವಾದಂತಹ ಸ್ವಾಗತ ಬಯಸ್ತಾ ನಮ್ಮ ಹಿರಿಯರಂತ ಎ.ಟಿ. ರಾಮಸ್ವಾಮಿ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಸುಸ್ವಾಗತವನ್ನ ಬಯಸ್ತಾರೆ. ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಮಾಡಬಾರ್ದು, ಬೇಡವೇ ಬೇಡ ಅಂತ ಹೇಳಿ ಇವತ್ತು ಈ ಪ್ರತಿಭಟನಾ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಜಾಥಾಕ್ಕೆ ಬಂಗಾರಮಕ್ಕಿ ಮಠದ ಪೂಜ್ಯ ಮಾರುತಿ ಸ್ವಾಮಿಗಳು ಬಂದಿದ್ದಾರೆ. ಸ್ವಾಮೀಜಿಯವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ಇಂದಿನ ಉಪಮುಖ್ಯಮಂತ್ರಿಗಳು ಆಗಿದ್ದಂತಹ ಹಿರಿಯರೂ ಆಗಿರುವ ಮಾನ್ಯ ಕೆ.ಎಸ್. ಈಶ್ವರಪ್ಪನವರೇ, ಎಲ್ಲ ಆಹ್ವಾನಿತ ಗಣ್ಯರೇ, ಮಾಧ್ಯಮ ಮಿತ್ರರೇ, ಇಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಪರಿಸರವಾದಿಗಳು, ರಾಷ್ಟ್ರಭಕ್ತರೇ, ನಾವು ಪಶ್ಚಿಮ ಘಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂತಹ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಯಾಕೆ ವಿರೋಧ ಮಾಡ್ತಾ ಇದ್ದೀವಿ? ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿ ಆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮಾಡಲಿಕ್ಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ. ಇಡೀ ವಿಶ್ವದ ಅಪೂರ್ವ ಜೀವ ವೈವಿಧ್ಯ ತಾಣಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟವೂ ಕೂಡ ಒಂದು ಅಂತ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕು. ಇಡೀ ವಿಶ್ವದಲ್ಲಿ ಅಪೂರ್ವ ಜೀವ ವೈವಿಧ್ಯ ತಾಣಗಳು ಇರ್ತಕ್ಕಂಥದ್ದು ಬರೀ ಕೇವಲ 8, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು 8.
ಅದರಲ್ಲಿ ನಮ್ಮದು ಕೂಡ ಪಶ್ಚಿಮ ಘಟ್ಟವೂ ಕೂಡ ಒಂದು. ಪಶ್ಚಿಮ ಘಟ್ಟದಿಂದ ಸುಮಾರು 40ಕ್ಕೂ ಹೆಚ್ಚು ನದಿಗಳು ಹುಟ್ಟಿ ಇಡೀ ದಕ್ಷಿಣ ಭಾರತಕ್ಕೆ ಕುಡಿಯುವ ನೀರಷ್ಟೇ ಅಲ್ಲ, ಹಸಿರು ಮಯ ಆಗಿರ್ತಕ್ಕಂಥದ್ದು ಈ ಪಶ್ಚಿಮ ಘಟ್ಟಗಳ ನದಿಯಲ್ಲಿ ಘಟ್ಟದಲ್ಲಿ ಹುಟ್ಟತಕ್ಕಂಥ ನದಿಗಳ ನೀರಿನಿಂದ. ತಂಪಾದ ವಾತಾವರಣದಲ್ಲಿ ನೀವೆಲ್ಲ ಇದ್ದೀರಿ, ಶಿವಮೊಗ್ಗ, ಉತ್ತರ ಕನ್ನಡ, ಚಿಕ್ಕಮಗಳೂರು ಎಲ್ಲ ಹೆಚ್ಚಾಗಿ. ಕಾರಣ ಅಲ್ಲಿ ತಂಪಾಗಿ ಗಾಳಿ ಬೀಸ್ತದೆ, ಬಾಷ್ಪೀಕರಣದಿಂದ ಅದನ್ನ ಮಳೆಯ ಕಾಡು ಅಂತ ಕೂಡ ನಾವು ಕರೀತೀವಿ. ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಜೀವ ಸಂಕುಲಗಳಿಗೆ ಆಶ್ರಯ ಮತ್ತು ಆಹಾರವನ್ನು ನೀಡ್ತಕ್ಕಂಥದ್ದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ. ಸ್ವರ್ಗವಾಗಿದ್ದಂತಹ ಪಶ್ಚಿಮ ಘಟ್ಟವನ್ನ ವಿವಿಧ ಯೋಜನೆಗಳನ್ನು ಅನುಷ್ಠಾನ ಮಾಡೋದ್ರ ಮೂಲಕ ನರಕವನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರದು ಅಂತೇಳಿ ಅದಕ್ಕಾಗಿ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ತಾಯಿ ಹೃದಯ ಬಗ್ಗೆ ಯಾರು ಬಿಡ್ತೀರಾ? ಇಲ್ಲ, ಅದು ಕೂಡ ಭೂಮಿ ತಾಯಿನೂ ನಮ್ಮ ತಾಯಿನೇ. ಅದರ ಹೃದಯ ಭಾಗದಲ್ಲೇನೆ ಶರಾವತಿ ಪಂಪ್ ಸ್ಟೋರೇಜ್ ಅನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಬಂಗಾರಮಕ್ಕಿ ಸ್ವಾಮೀಜಿಯವರು ಮಾರುತಿ ಪೂಜ್ಯರು ಹೇಳ್ತಾ ಇದ್ರು, ನನ್ನ ಹಣದ ಮೇಲೆ ಮಾಡಬೇಕು ಅಂತ ಹೇಳಿ. ನೋಡಿ, ಅವ್ರಿಗೆ ಆ ಕಮಿಟ್ಮೆಂಟ್ ಇದೆ. ಸಾತ್ವಿಕರು, ಧರ್ಮಗುರುಗಳು ಧರ್ಮ ಸಮ್ಮೇಳನವನ್ನು ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಖ್ಯ ಇವತ್ತು ಪರಿಸರ ಸಮ್ಮೇಳನ ಮಾಡಿ ಪಶ್ಚಿಮ ಘಟ್ಟಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವೆಲ್ಲ ಕಾಪಾಡ್ಕೊಳ್ಬೇಕು. ಎಲ್ಲ ಸರ್ಕಾರಿ ವಾಹನಗಳ ಮೇಲೆ ನೋಡ್ತೀವಿ, ಪ್ರಾಣಿಗಳ ಮೇಲೆ ದಯೆ ಇರಲಿ, ಪರಿಸರ ರಕ್ಷಿಸಿ. ಯಾರು ಬರ್ದಿರೋದು? ಸರ್ಕಾರವರು ಬರ್ದಿದ್ದಾರೆ. ಈಗೇನು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಮಾಡ್ತಿದ್ದಾರೆ, ಮನವಿಯನ್ನ ಜಿಲ್ಲಾಧಿಕಾರಿಗಳ ಪರವಾಗಿ ತಹಸೀಲ್ದಾರ್ ಈಗ ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹಾಗೆ ಅದಕ್ಕೆ ಉತ್ತರವನ್ನು ಕೂಡ ಅವರು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೇಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರಲು ಪತ್ರವನ್ನು ಕಳಿಸಲಾಗಿದೆ ಎಂದು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ. ದಯಮಾಡಿ ಸೇರ್ತಕ್ಕಂಥ ಎಲ್ಲರೂ ಕೂಡ ವಿಶೇಷವಾದಂತ ಧನ್ಯವಾದಗಳು.